ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಮೇಲೆ ಇವತ್ತು ಟಾಪಿಕ್ ಮೇಲೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಸೀಕ್ರೆಟ್ ಥಾಟ್ಸ್. ಇವತ್ತು ಮೂನ್ ಬಂದ್ಬಿಟ್ಟು ಸ್ಕಾರ್ಪಿಯೋದಲ್ಲಿದೆ. ಸೊ ಐ ಥಾಟ್ ಸ್ಕಾರ್ಪಿಯೋ ಅಂದರೆ ಇಟ್ಸ್ ಆಲ್ ಅಬೌಟ್ ಸೀಕ್ರೆಟ್ಸ್, ಹಿಡನ್ ಥಿಂಗ್ಸ್ ಅಲ್ವಾ. ಸೊ ಅದ್ರ ಮೇಲೇ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಸೊ ಎಸ್, ನಿಮ್ಮ ಪರ್ಸನ್ದು ಸೀಕ್ರೆಟ್ ಥಾಟ್ಸ್ ಅಥವಾ ನಿಮಗೆ ಏನು ಹೇಳಿಲ್ಲ ಅವರು, ವಾಟ್ ಈಸ್ ದ ರೀಸನ್, ವಾಟ್ ಆರ್ ದ ಥಿಂಗ್ಸ್ ಅವ್ರು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ, ಏನು ಅವ್ರು ಹೈಡ್ ಮಾಡ್ತಾ ಇದ್ದಾರೆ, ಓಪನ್ ಆಗ್ತಾ ಇಲ್ಲ, ಇದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, 2 ಪೈಲ್ಸ್ ಇದೆ ನಿಮ್ಮ ಮುಂದೆ. ಡೇಟ್ ಆಫ್ ಬರ್ತ್ ಆಪ್ಷನ್ ಇದೆ ಮತ್ತು ಇಮೇಜಸ್ ಕೂಡ ಆಪ್ಷನ್ ಇದೆ. ಎರಡರಲ್ಲಿ ಒಂದು ನೀವು ಚೂಸ್ ಮಾಡ್ಕೊಬೋದು. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನೀವು ನಿಮ್ಮ ಇಂಟ್ಯೂಷನ್ನೇ ಯೂಸ್ ಮಾಡ್ಕೊಬೋದು. ಓಕೆ, ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ತಡ ಮಾಡೋದು ಬೇಡ, ಫಸ್ಟ್ ಆಪ್ಷನಿಗೆ ಹೋಗ್ಬಿಡೋಣ. ಓಕೆ, ಹೆಲೋ ಗ್ರೂಪ್ 1 ಫೈಲ್ 1 ಯಾರೆಲ್ಲ ಚೂಸ್ ಮಾಡಿದರೆ ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ, ನಿಮ್ಮ ಒಂದು ಪರ್ಸನ್ ಅಥವಾ ನಿಮ್ಮ ಮೈಂಡಲ್ಲಿರೋ ಪರ್ಸನ್ ಏನಾದರೂ ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ ಅಂದರೆ ಏನದು, ಇದ್ರ ಬಗ್ಗೆ ಇವತ್ತು ಮೇಯ್ನಾಗಿ ಡಿಸ್ಕಸ್ ಮಾಡೋಣ. ಓಕೆ, ಒಂದಷ್ಟು ಕಾರ್ಡ್ಸ್ನ ನಾನು ಪುಲ್ ಮಾಡ್ಕೊಬಿಡ್ತೀನಿ. ಫಸ್ಟ್ ಏನು ನಾನು ಶಫಲ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಒರಾಕಲ್ ಡೆಕ್. ಇದ್ರ ಕಡೆಯಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಫಸ್ಟ್ ಎನರ್ಜಿ ಬಂದ್ಬಿಟ್ಟು ಗ್ರೀಫ್. ಸೆಕೆಂಡ್ ಎನರ್ಜಿ ಇಟ್ಸ್ ಡಿಸಿಪೇಟಿಂಗ್. ಓಕೆ, ಆ್ಯಂಡ್ ಸೆಕೆಂಡ್ ಟ್ಯಾರೋ ಕಡೆಯಿಂದ ಏನು ಬರುತ್ತೆ ನೋಡೋಣ. ಲೆಟ್ಸ್ ಶಫಲ್ ಇಟ್ ವೆಲ್. ಟ್ಯಾರೋ ಮೆಸೇಜ್. We have first, second, third ಕಾರ್ಡ್. ಓಕೆ, ಇನ್ನೊಂದು ತಗೊಂಬ. ಸೊ ಎಸ್ ಗೈಸ್, ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಡ್ರಾಪ್ ಮಾಡಿದ್ರೆ ಆಯಿತು. ಫಸ್ಟ್ ಎನರ್ಜಿ 2 ಆಫ್ ಕಪ್ಸ್ ಬಂದಿದೆ ಆ್ಯಂಡ್ ದ ಫೂಲ್. ಓಕೆ, ಆ್ಯಂಡ್ ಐ ಥಿಂಕ್ ಇಟ್ಸ್ 7 ಆಫ್ ಸ್ವಾರ್ಡ್ಸ್. ಓಕೆ, ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್ ಇನ್ ಫ್ಯಾಕ್ಟ್. ಓಕೆ, ಇದೆರಡು ಒರಾಕಲ್ ಮೆಸೇಜಸ್. ನನಗೆ ಈ ಡೆಕ್ ನೋಡಿದ್ರೆ ಕ್ಯೂಟ್, ಅದು ಆರ್ಟ್ ಆಗಿರ್ಬೋದು, ತೋರಿಸಿರೋ ರೀತಿ ಆಗಿರ್ಬೋದು, ಇಟ್ಸ್ ರಿಯಲಿ ಅಮೇಝಿಂಗ್. ಎಸ್ ಗೈಸ್, ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಮೇಲೆ ವಾಟ್ಸಪ್ ಮಾಡಿದ್ರೆ ಆಯಿತು. 2 ಆಫ್ ಕಪ್ಸ್ ಬಂದಿದೆ, ಫೂಲ್ ಎನರ್ಜಿ ಬಂದಿದೆ, 7 ಆಫ್ ಸ್ವರ್ಡ್ಸ್ ಎನರ್ಜಿ ಬಂದಿದೆ. ಸೊ ಇದೊಂಥರ ಮಿಕ್ಸ್ಡ್ ಅಪ್ ಎನರ್ಜಿ. ಬಿಕಾಸ್ 2 ಆಫ್ ಕಪ್ಸ್ ಏನು ಹೇಳುತ್ತೆ, ಯೂನಿಯನ್ ಬಗ್ಗೆ ಹೇಳುತ್ತೆ, ಟುಗೆದರ್ನೆಸ್ ಬಗ್ಗೆ ಹೇಳುತ್ತೆ. ಫೂಲ್ ಬಂದ್ಬಿಟ್ಟು ನ್ಯೂ ಬಿಗಿನಿಂಗ್, ಸಮ್ ಫ್ರೆಶ್ ಎನರ್ಜಿ. ಆ್ಯಂಡ್ 7 ಆಫ್ ಸ್ವರ್ಡ್ಸ್ ಬಂದ್ಬಿಟ್ಟು ಇಟ್ಸ್ ಅಬೌಟ್ ಸುಳ್ಳು, ಹಿಂದೆಯಿಂದ ಏನಾದ್ರು ಮಾಡೋದು, ಈ ಥರ. ಓಕೆ, ಫೂಲ್ ಮತ್ತು 7 ಆಫ್ ಸ್ವರ್ಡ್ಸ್ ಈ ಒಂದು ರೀಡಿಂಗಲ್ಲಿ ಕೈಂಡ್ ಆಫ್ ಸಿಮಿಲರ್ ಥರ ಫೀಲ್ ಆಗ್ತಾ ಇದೆ. ಬಟ್ ಈ ಗ್ರೀಫ್ ಮತ್ತು 2 ಆಫ್ ಕಪ್ಸ್ ನೋಡಿದ್ರೆ ನಂಗೆ ಏನು ಅನಿಸ್ತಿದೆ ಅಂದರೆ, ಗ್ರೂಪ್ 1 ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ದ ಥಿಂಗ್ ಈಸ್, ಐ ಥಿಂಕ್ ತುಂಬ ಜನ ನಿಮ್ಮ ಎಕ್ಸ್ ಬಗ್ಗೆ ಯೋಚನೆ ಮಾಡ್ಕೊತಾ ಇದ್ದೀರಾ, ಅಥವಾ ಯಾರು ನಿಮ್ಮನ್ನ ಬಿಟ್ಟು ಹೋದ್ರು, ಅಥವಾ ಯಾರು ನಿಮ್ಮನ್ನ ಚೂಸ್ ಮಾಡಲಿಲ್ಲ, ನಿಮ್ಮನ್ನ ರಿಜೆಕ್ಟ್ ಮಾಡಿದ್ರು ಅಲ್ವಾ, ಆ ಒಂದು ಪರ್ಸನ್ನ ನೀವು ಯೋಚನೆ ಮಾಡ್ತಾ ಇರೋದು ಅಂತ ನೋಡ್ತಾ ಇದ್ದೀನಿ. ಸೊ ಕರೆಂಟ್ಲಿ ಅವರು ಈ ಕನೆಕ್ಷನ್ನ ಮಿಸ್ ಮಾಡ್ಕೊತಾ ಇದ್ದಾರೆ. ತುಂಬ ಪೇಯ್ನ್ ಇದೆ, ನಿಮ್ಮನ್ನ ಬಿಟ್ಟು ಹೋಗಿದ್ದು ತುಂಬಾ ಪೇಯ್ನ್ ಇದೆ. ಎಟ್ ಒನ್ ಪಾಯಿಂಟ್ ಅವರು ಮನ್ಸು ಮಾಡಿದರೆ ಬ್ಯಾಲೆನ್ಸ್ ಮಾಡ್ಬೋದಿತ್ತು ಅವ್ರ ಲೈಫ್ನ ನಿಮ್ಮ ಜೊತೆ. ಬಿಕಾಸ್ ಫೂಲ್ ನೋಡಿದ್ರೆ ಐ ಫೀಲ್ ಲೈಕ್ ಇವ್ರಿಗೆ ಯಾವುದೋ ಒಂದು ಆಪರ್ಚುನಿಟಿ ಸಿಕ್ಕಿತ್ತು, ಏನೋ ಒಂದು ಹೊಸ ಲೈಫಲ್ಲಿ ಟರ್ನ್ ಆಗಿತ್ತು, ಇವರಿಗೆ ಹೊಸ ಆಪರ್ಚುನಿಟಿ ಸಿಕ್ಕಿತ್ತು, ಅಥವಾ ಹೊಸದೇನೋ ಚೇಂಜಸ್, ಹೊಸದೇನೋ ಒಂದು ಆಪರ್ಚುನಿಟಿ, ಹೊಸದೇನೋ ನ್ಯೂ ಬಿಗಿನಿಂಗ್
ಮೇ ಬಿ ಕರಿಯರಲ್ಲಿ ಆಗಿರ್ಬೋದು, ರಿಲೊಕೇಟ್ ಆಗೋದಕ್ಕೆ, ಹೊಸ ಜಾಗದಲ್ಲಿ ಏನೋ ಒಂದು ಮಾಡೋದಕ್ಕೆ ಪ್ರಾಬಬ್ಲಿ ಅವರಿಗೊಂದು ಆಪರ್ಚುನಿಟಿ ಸಿಕ್ಕಿತ್ತು. ದಟ್ ಈಸ್ ದ ರೀಸನ್ ಅವ್ರು ನಿನ್ನ ಬಿಟ್ಟು ಹೋಗಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಯಾವಾಗ ಅವ್ರಿಗೆ ಈ ಪರ್ಸನ್ ಏನು ಗೊತ್ತಾ, ಅವ್ರಿಗೆ ಈ ಕಡೆ ಎಮೋಷ್ನಲ್ ಕನೆಕ್ಷನ್ ಬೇಕು, ಅಟ್ ದ ಸೇಮ್ ಟೈಮ್ ಅವರಿಗೆ ಆ ಫ್ರೀಡಮ್ ಕೂಡ ಬೇಕು. ಎರಡೂ ಬೇಕು ಅವರಿಗೆ. ಅವರಿಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೆಂಗೆ ಅಂತ ನಿಜ ಗೊತ್ತಿಲ್ಲ. ಆ, ಇವಾಗ ಯಾವಾಗ ಒಂದು ಟೈಮ್ ಬಂದಿದೆ, ಯಾವಾಗ ಒಂದು ರಿಯಲ್ ಲವ್ ಬಗ್ಗೆ ಯೋಚನೆ ಆಗತ್ತಲ್ವಾ, ಎವ್ರಿ ಮೂಮೆಂಟ್ ಅವರಿಗೆ ಒಂಥರ ಲೈಕ್ ಬೇಜಾರಾಗುತ್ತೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ಅವರಿಗೆ ಭಯ, ನಿಮ್ಮಿಬ್ರು ಮಧ್ಯೆ ಇದ್ದಿದ್ದ ಆ ಬಾಂಡಿಂಗ್ ಕೂಡ ಡಿಸಪಿಯರ್ ಆಗ್ತಾ ಇದೆ ಅನ್ನೋ ಒಂದು ಭಯ ಅವ್ರಿಗೆ. ಆ್ಯಂಡ್ ಫೂಲ್ ಎನರ್ಜಿ ಏನು ಬಂದಿದೆ, ಡೆಫಿನೆಟ್ಲಿ ಅವ್ರಿಗೆ ಒಂದು ನ್ಯೂ ಬಿಗಿನಿಂಗ್ ಬೇಕು. ಅವ್ರಿಗೆ ಹೆಂಗೆ ಅಂದರೆ ಎಲ್ಲದನ್ನು ಮರೆತು ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡೋಣ. ಅವರಿಗೆ ಅವ್ರ ತಪ್ಪು ಅರ್ಥ ಆಗಿದೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ. ಆ ಮೂಮೆಂಟಲ್ಲಿ ಅವ್ರು ನಿಮ್ಮನ್ನ ಏನು ಚೂಸ್ ಮಾಡಿಲ್ಲ, ಆ ಮೂಮೆಂಟಲ್ಲಿ ನಿಮ್ಗೇನು ಬಿಟ್ಕೊಟ್ರು, ಅಥವಾ ಆ ಮೂಮೆಂಟಲ್ಲಿ ನಿಮ್ಮನ್ನ ಹೆಂಗೆ ಟ್ರೀಟ್ ಮಾಡಿದ್ರು ಅಲ್ವಾ, ಅದ್ರ ಬಗ್ಗೆ ಅವ್ರಿಗೆ ನಿಜವಾಗ್ಲೂ ಒಂದು ರಿಗ್ರೆಟ್ ಫೀಲ್ ಇದೆ. ಸೆವೆನ್ ಆಫ್ ಸ್ವರ್ಡ್ಸ್ ಕೂಡ ನೋಡಿದ್ರೆ ಡೆಫಿನೆಟ್ಲಿ ಈ ಪರ್ಸನ್ ಚೀಟ್ ಮಾಡಿರೋದು, ಅಥವಾ ನಿಮ್ಮನ್ನ ಚೂಸ್ ಮಾಡಿಲ್ಲ ಆ ಥರ ನೋಡಿದ್ದೀನಿ. ಅಥವಾ ನಿಮಗೇನೋ ಸುಳ್ಳು ಹೇಳಿರೋದಾಗಿರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಹಿಂದೆಯಿಂದ ಏನೋ ಮಾಡಿರೋದಾಗಿರ್ಬೋದು, ಈ ಥರ ಮಾಡಿದ್ದಾರೆ. ಸೊ ಫೂಲ್ ವಿತ್ ಸೆವೆನ್ ಆಫ್ ಸ್ವರ್ಡ್ಸ್ ನೋಡಿದ್ರೆ ಡೆಫಿನೆಟ್ಲಿ ಈ ಪರ್ಸನ್ ಒಂಥರ ಇಮ್ಮೆಚ್ಯೂರ್ ರೀತಿಲಿ ಬಿಹೇವ್ ಮಾಡಿದ್ದಾರೆ. ಇಮ್ಮೆಚ್ಯೂರ್ ರೀತಿಲಿ ಒಂದಷ್ಟು ಚಾಯ್ಸಸ್ ಮಾಡಿದ್ದಾರೆ. ಅದು ಅವ್ರಿಗೆ ಇವಾಗ ರಿಯಲೈಸೇಷನ್ ಆಗಿರೋದನ್ನ ನೋಡ್ತಾ ಇದ್ದೀನಿ. ಬಟ್ ಇವೆರಡು ಕಾರ್ಡ್ ನೋಡಿದ್ರೆ, ಆ್ಯಂಡ್ ಡಿಸಿಪೇಟಿಂಗ್ ಕಾರ್ಡ್ ಏನಿದೆ, ಲಾಸ್ಟ್ ಕಾರ್ಡ್ ಯೆಲ್ಲೋ ಕಲರ್ ಕಾರ್ಡ್ ಏನಿದೆ, ಅವ್ರಿಗೊಂಥರ ಭಯ, ಎಲ್ಲಿ ಕನೆಕ್ಷನ್ ಫೇಡ್ ಆಗ್ತಾ ಇದೆಯೋ ಅನ್ನೋ ಒಂದು ಭಯ, ಎಲ್ಲಿ ಕನೆಕ್ಷನ್ ಬಿಟ್ಟು ಹೋಗ್ತಾ ಇದೆಯೋ ಅನ್ನೋ ಒಂದು ಭಯ ಅವ್ರಿಗೆ ಕಾಡ್ತಾ ಇದೆ. ಸೊ ಗ್ರೀಫ್ ಅಂದರೆ ಏನು ಗೊತ್ತಾ, ಇವಾಗ ಕಷ್ಟದಲ್ಲಿರ್ಬೇಕಾದ್ರೆ ಇವಾಗ ಪದೇ ಪದೇ ನೆನಪಿಸ್ಕೊಂಡು, ಅಯ್ಯೋ ನಾನು ಹಂಗೆ ಮಾಡಿಬಿಟ್ಟೆ, ಹಂಗೆ ಮಾಡಬಾರ್ದಿತ್ತು, ಅಯ್ಯೋ ನಾನು ಆ ಥರ ರಿಯಾಕ್ಟ್ ಮಾಡಬಾರ್ದಿತ್ತು ಅಂತಾರಲ್ಲ, ದಟ್ ಈಸ್ ಗ್ರೀಫ್. ಅಂದರೆ ಪೇಯ್ನಲ್ಲಿ ಹೋಗೋದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಟೂ ಆಫ್ ಕಪ್ಸ್ ಬಂದಿರೋದು, ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ನಿಮ್ಮಿಬ್ರು ಮಧ್ಯೆ ಒಂದು ರಿಯಲ್ ಬಾಂಡಿಂಗ್ ಇತ್ತು, ಒಂದು ಆ್ಯಕ್ಚುಯಲ್ ರಿಯಲ್ ಕನೆಕ್ಷನ್ ಇತ್ತು. ಬಟ್ ಬಿಕಾಸ್ ಆಫ್ ದೇರ್ ಇಮ್ಮೆಚ್ಯೂರಿಟಿ ಆಗಿರ್ಬೋದು, ಬಿಕಾಸ್ ಆಫ್ ದೇರ್ ಒಂಥರ ಚೈಲ್ಡಿಶ್ ಬಿಹೇವಿಯರಿಂದ ಆಗಿರಬಹುದು, ಅವರು ನಿಮ್ಮನ್ನ ಕಳ್ಕೊಂಡಿದ್ದಾರೆ. ಬಟ್ ಇವಾಗ ಅವ್ರು ತುಂಬಾ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವ್ರಿಗೆ ಇವಾಗ ರಿಯಲೈಸ್ ಆಗಿದೆ, ನೀವಿಬ್ರು ಮಧ್ಯೆ ಇದ್ದಿದ್ದು ಇಟ್ ವಾಸ್ ರಿಯಲ್ ಬಾಂಡಿಂಗ್, ಅದು ರಿಯಲ್ ಕನೆಕ್ಷನ್, ಅದು ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ಹೇಳಿದ ಸುಳ್ಳುಗಳು ಆಗಿರ್ಬೋದು, ಅವ್ರು ನಿಮ್ಮ ಹಿಂದೆನೇ ಏನೇನೋ ಮಾಡ್ತಾ ಇದ್ದಿದ್ದಾಗಿರ್ಬೋದು, ಅದೆಲ್ಲ ಅವ್ರಿಗೆ ಇವಾಗ ನೆನಪಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಅವ್ರನ್ನ ಅವ್ರು ತುಂಬ ಬ್ಲೇಮ್ ಮಾಡ್ಕೊತಾ ಇದ್ದಾರೆ. ಎಲ್ಲೋ ಒಂದು ಕಡೆ ತುಂಬ ಒಂಥರ ಲೈಕ್ ಪೇನ್ಫುಲ್ ಸಿಚುವೇಶನಲ್ಲಿದ್ದಾರೆ, ನೋ ಡೌಟ್ ಇನ್ ದ್ಯಾಟ್. ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ ಯಾವುದ್ಯಾವುದೋ ಕಾರಣ ಇಟ್ಕೊಂಡು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬರ್ತಾರೆ. ಅಂದರೆ ಕ್ಯಾಶುವಲ್ ಆಗಿ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಐ ಮೀನ್ ಅಂದರೆ ಅವ್ರು ಹೈಡ್ ಮಾಡಬೇಕಾಗತ್ತೆ, ಅವರ ಒಂದು ರಿಯಲ್ ಫೀಲಿಂಗ್ಸ್ನ ಹೈಡ್ ಮಾಡ್ತಾರೆ. ಓಕೆ, ಬಟ್ ಕ್ಯಾಶುವಲ್ ಆಗಿ ಮೆಸೇಜ್ ಮಾಡೋದು, ಏನೋ ಅನ್ಬಾದರ್ಡ್ ಥರ ಮೆಸೇಜ್ ಮಾಡೋದು ನಿಮಗೆ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ಇಂಟ್ರೆಸ್ಟೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡಿ. ಈಗೇನು ಈ ಪರ್ಸನಿಗೆ ಏನೋ ಗೊತ್ತಿಲ್ಲ, ಐ ಡೋಂಟ್ ನೋ, ಅವರಿಗೆ ಏನು ಫೀಲ್ ಆಗ್ತಾ ಇದೆ ಅದಕ್ಕೂ ಅವ್ರು ಯಾವತ್ತೂ ಪ್ರಯಾರಿಟಿ ಕೊಟ್ಟಿಲ್ಲ. ಯಾವಾಗ ಕಳ್ಕೊತಾರಲ್ವ ಆವಾಗಲೇ ಅವ್ರಿಗೆ ಗೊತ್ತಾಗೋದು, ಓಕೆ ನಾನು ಕಳ್ಕೊಂಡ್ಬಿಟ್ಟೆ ಅಂತ. ಆ ಥರ ಒಂದು ನೇಚರ್ ಇರೋ ಪರ್ಸನ್ ಇವರು. ಸೊ ವೆರಿ ಸೂನ್ ಇವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಬಟ್ ಕಾಂಟ್ಯಾಕ್ಟ್ ಮಾಡಿದಾಗ ಹೆಂಗಿರುತ್ತೆ ಅಂದರೆ, ಒಂಥರ ಕೇರ್ಲೆಸ್ ಆಗಿ, ಫಾರ್ ಎನ್ ಎಕ್ಸಾಂಪಲ್, ಇವಾಗ ನೀವಿಬ್ರು ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ, ಒಂಥರ ಕೇರ್ಲೆಸ್ ಆಗಿ, ಅವತ್ತು ಒಂದು ವರ್ಕ್ ಹೇಳಿದ್ವಲ್ಲ ಅದಾಯ್ತಾ, ಏನೋ ಅವ್ರ ಮೆಸೇಜ್ ನೋಡ್ಬಿಟ್ಟೆ ನಿಮಗೆ ಏನಿಷ್ಟು ಕೇರ್ಲೆಸ್, ಏನಿಷ್ಟು ಹಾರ್ಟ್ಲೆಸ್ ಅಂತಲೂ ಅನ್ನಿಸ್ಬೋದು ನಿಮಗೆ. ಬಿಕಾಸ್ ನಿಮಗೂ ಗೊತ್ತು ಗ್ರೂಪ್ ಒನ್ ನಿಮ್ಮಿಬ್ರ ಮಧ್ಯೆ ಏನು ಆ ಬಾಂಡಿಂಗ್ ಇತ್ತು, ಇಟ್ ವಾಸ್ ವೆರಿ ರಿಯಲ್ ಬಾಂಡಿಂಗ್, ರಿಯಲ್ ಕನೆಕ್ಷನ್.
ಈ ಪರ್ಸನ್ ಇಂದ ಅದು ಹಾಳಾಯ್ತು ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಬಟ್ ಎಗೇನ್ ಈ ಪರ್ಸನ್ ಬಂದ್ಬಿಟ್ಟು ನಿಮಗೊಂಥರ ಆ, ನಿಮ್ ನಿಮ್ ಕಂಡ್ರೆ ಅವ್ರಿಗೆ ಫೀಲಿಂಗ್ಸೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಅದು ನಿಮಗೆ ಶಾಕ್ ಆಗಬಹುದು. ಅಥವಾ ಅವ್ರು ಮತ್ತೆ ಅವ್ರು ಹೆಂಗೇನೆ ನಿಮ್ಮಿಂದ ಕಂಪ್ಲೀಟ್ ಆಗಿ ಬಿಟ್ಟು ಹೋಗಲ್ಲ ನಿಮ್ಮನ್ನ. ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಥರ ಇರ್ತಾರೆ. ಬಟ್ ಬಂದಾಗೆಲ್ಲ ಒಂಥರ ಅನ್ಬಾದರ್ಡ್ ಥರ ಬಿಹೇವ್ ಮಾಡ್ತಾರೆ. ಅವಾಗ ನಿಮಗೇನೆ ಕ್ವೆಶನ್ ಬರುತ್ತೆ, ಈ ಪರ್ಸನ್ ನಾನು ನಿಜವಾಗ್ಲೂ ಈ ಪರ್ಸನ್ ಜೊತೆ ಕ್ಲೋಸ್ ಇದ್ನಾ? ಈ ಪರ್ಸನ್ ಜೊತೆ ನಿಜವಾಗ್ಲೂ ಒನ್ಸ್ ಅಪಾನ್ ಅ ಟೈಮ್ ನಾವು ಕ್ಲೋಸ್ ಇದ್ವಾ? ಹಿಂಗೆ ಅನ್ನಿಸ್ಬಿಡ್ಬೋದು. ಮೇ ಬಿ ಇಟ್ಸ್ ಜಸ್ಟ್ ದೇರ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್. ಅಥವಾ ಅವರಿಗೆ ಅವ್ರಿಗೆ ನೀವು ಬೇಕು, ಓಕೆ, ಬಟ್ ಅವ್ರಿಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲ. ನೆಕ್ಸ್ಟ್ ಏನು ಬರುತ್ತೆ ಕನೆಕ್ಷನಲ್ಲಿ ಅದನ್ನು ಫೇಸ್ ಮಾಡೋದಕ್ಕೆ ರೆಡಿ ಇಲ್ಲ, ಆ ಥರ ಒಂದು ಎನರ್ಜಿ. ಬಟ್ ಗ್ರೂಪ್ ಒನ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ಪರ್ಸನ್ನ ನೀವು ತುಂಬ ಟ್ರಸ್ಟ್ ಮಾಡಿ ಇಟ್ಕೊಂಡ್ರೆ ಈಗೇನು ಒಂದು ಏನಾದರೂ ಬೇರೆ ಕಡೆ ಎಕ್ಸೈಟಿಂಗ್ ಥಿಂಗ್ ಏನಾದ್ರು ಕಾಣಿಸ್ತು ಅಂದರೆ ಅವರು ಮತ್ತೆ ನಿಮಗೆ ಆನ್ ಆ್ಯಂಡ್ ಆಫ್ ಎನರ್ಜಿ ಕೊಟ್ಬಿಟ್ಟು ಹೋಗೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಆ್ಯಂಡ್ ದೇರ್ ಹೈಡಿಂಗ್ ಅ ಲಾಟ್. ತುಂಬ ವಿಚಾರಗಳು ಹೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಅವರೇ ಅವರ ಒಂದು ಫಸ್ಟ್ ಪ್ರಯಾರಿಟಿ. ಅವರ ಚಾಯ್ಸಸ್ಸೇ ಅವರಿಗೆ ಒಂದು ಫಸ್ಟ್ ಪ್ರಯಾರಿಟಿ. ನೋ ಡೌಟ್ ಇನ್ ದ್ಯಾಟ್. ಬಟ್ ಯಾ, ಫೂಲ್ ವಿತ್ ಸೆವೆನ್ ಆಫ್ ಸ್ಪೋರ್ಟ್ಸ್ ನೋಡಿದ್ರೆ ಆ ಮೊಮೆಂಟಿಗೆ ಅವರಿಗೆ ನೀವು ನೆನಪಾಗ್ತೀರಾ, ಬೇಜಾರಾಗುತ್ತೆ. ಬಟ್ ವೆರಿ ನೆಕ್ಸ್ಟ್ ಮೂಮೆಂಟ್ ಈಸಿಯಾಗಿ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದಾರೆ ಅವರು. ಒಂಥರ ಹೆಂಗೆ ಗೊತ್ತಾ, ಗಾಳೀಲಿ ಬಂದಂಗೆ. ಲೈಕ್ ಗಾಳೀಲಿ ಬರ್ತಾರೆ, ಗಾಳೀಲಿ ಹೋಗ್ತಾರೆ, ಆ ಥರ. ಅಂದರೆ ಗಾಳಿ ಯಾವ ಕಡೆ ಬೀಸುತ್ತೆ ಆ ಕಡೆ ಹೋಗ್ತಾರೆ. ನಿಮ್ಮ ಕಡೆ ಬೀಸಿದಾಗ ಓಕೆ ಬೇಜಾರಾಗುತ್ತೆ, ಅವ್ರಿಗೆ ಗೊತ್ತು ರಿಯಲ್ ಕನೆಕ್ಷನ್ ಇತ್ತು, ಎವ್ರಿಥಿಂಗ್. ಬಟ್ ಮತ್ತೆ ಗಾಳಿ ಬೀಸುತ್ತೆ, ಅವ್ರು ಆಚೆ ಹೋಗ್ತಾರೆ. ಸೊ ಇದೊಂದು ಪ್ಯಾಟರ್ನ್ ಈ ಪರ್ಸನ್ದು. ಪ್ರಾಬಬ್ಲಿ ತುಂಬ ಜನ ಗ್ರೂಪ್ ಒನ್ ನಿಮಗೆ ಈ ಮೆಸೇಜ್ ಬೇಕಿತ್ತು ಅನ್ನಿಸ್ತಾ ಇದೆ. ಬಿಕಾಸ್ ತುಂಬ ಟ್ರಸ್ಟ್ ಮಾಡಿದ್ರಿ, ತುಂಬ ಇವ್ರ ಬಗ್ಗೆ ಇವಾಗಲೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ದೇರ್ ಇಸ್ ನೋ ಪಾಯಿಂಟ್, ಬಿಕಾಸ್ ಅಲ್ಟಿಮೇಟ್ಲಿ ಈ ಪರ್ಸನ್ ಅವರ ಒಂದು ಇಮ್ಮೆಚ್ಯೂರ್ ನೇಚರ್ನೇ ಚೂಸ್ ಮಾಡ್ತಾ ಇದ್ದಾರೆ. ಲಿವಿಂಗ್ ಇನ್ ದ ಮೂಮೆಂಟ್ ಅನ್ನೋದನ್ನು ಅವರು ಅವರ ಲೈಫ್ ಟ್ಯಾಗ್ ಲೈನ್ ಮಾಡ್ಕೊಂಡಿದ್ದಾರೆ. ತುಂಬ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು, ತುಂಬ ಒಂದು ಕನೆಕ್ಷನ್ ಬಗ್ಗೆ ಯೋಚನೆ ಮಾಡೋದು, ತುಂಬ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡೋದು, ದಟ್ ಈಸ್ ನಾಟ್ ಪಾರ್ಟ್ ಆಫ್ ದರ್ ಲೈಫ್. ಆ ಥರ ಒಂದು ಭಾವನೆ ಅವರಿಗೆ. ಸೊ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇತ್ತು, ಭಾವನೆಗಳಿತ್ತು, ಇಟ್ಸ್ ಆಲ್ ಸರ್ಫೇಸ್ ಲೆವೆಲ್. ಅವ್ರಿಗೆ ಅದನ್ನ ಡೀಪಾಗಿ ತಗೊಂಡು ಹೋಗೋದಕ್ಕೆ ಅವರಿಗೂ ಇಷ್ಟ ಇಲ್ಲ. ಸಿ, ಫೂಲ್ ವಿತ್ ಸೆವೆನ್ ಆಫ್ ಸ್ವಾರ್ಡ್ಸ್ ನಾಟ್ ರಿಯಲಿ ಅ ಗ್ರೇಟ್ ಕಾಂಬಿನೇಷನ್. ಬಿಕಾಸ್ ಈ ಪರ್ಸನ್ ಎನಿ ಟೈಮ್ ಎಟ್ ಎನಿ ಮೂಮೆಂಟ್ ಅವ್ರು ಸ್ವಲ್ಪ ಗಾಳಿ ಬಂದಿದ್ದ ಕಡೆ ಹೋಗ್ಬೋದು, ಅಂದರೆ ಬೇರೆ ಕಡೆ ಹೋಗ್ಬಿಡ್ಬೋದು. ಏನು ಅಟ್ರ್ಯಾಕ್ಟ್ ಆಗುತ್ತೆ ಅವರಿಗೆ ಆ ಕಡೆ ಯೋಚನೆ ಮಾಡ್ಬೋದು. ಅವ್ರು ಯಾವತ್ತೂ ನಿಮಗೆ ಅವರ ಒಂದು ಥಾಟ್ಸ್ ಬಗ್ಗೆ ಹೇಳಲ್ಲ. ಅವರ ಒಂದು ರಿಯಲ್ ಸೀಕ್ರೆಟ್ಸ್ ಬಗ್ಗೆ ಯಾವತ್ತೂ ನಿಮಗೆ ಹೇಳಲ್ಲ. ತುಂಬ ಹೈಡ್ ಮಾಡ್ತಾರೆ. ಅವ್ರ ಯೋಚನೆಗಳ ಬಗ್ಗೆ ತುಂಬ ಹೈಡ್ ಮಾಡ್ತಾರೆ. ಆ್ಯಂಡ್ ಈ ಪರ್ಸನ್ನ ನೀವು ಟ್ರಸ್ಟ್ ಮಾಡೋದಕ್ಕಾಗಲ್ಲ. ಟ್ರಸ್ಟ್ ಮೀ, ಟ್ರಸ್ಟ್ ಮಾಡೋದಕ್ಕೇ ಆಗಲ್ಲ. ಬಿಕಾಸ್ ಸೆವೆನ್ ಆಫ್ ಸ್ವಾರ್ಡ್ಸ್ ಅಂತ ಅಂದರೆ ಒಂಥರ ಮೋಸ ಕಾರ್ಡ್ ಅದು. ಅದು ಬಂದಿದೆ ಅಂದರೆ ಐ ಥಿಂಕ್ ಗ್ರೂಪ್ ಒನ್ ಯು ಗೈಸ್ ಡಿಸರ್ವ್ ಬೆಟರ್, ಆ ಥರ ಒಂದು ಮೆಸೇಜ್. ಸೊ ಎಸ್, ದಟ್ ವಾಸ್ ದ ಮೆಸೇಜ್. ಏನನ್ಸ್ತು ಅಂತ ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಈ ಒಂದು ಪರ್ಸನ್ ಸೀಕ್ರೆಟ್ ಥಾಟ್ಸ್ ಬಗ್ಗೆ. ಡೆಫಿನೆಟ್ಲಿ ಯಾವುದೇ ರೀತಿ ಕಮಿಟ್ಮೆಂಟ್ ಥಾಟ್ಸ್ ಇಲ್ಲ ಈ ಪರ್ಸನ್ಗೆ. ಅವ್ರಿಗೆ ಹೆಂಗೆ ಅಂತ ಅಂದರೆ ದೇ ಡೋಂಟ್ ಟ್ರಸ್ಟ್. ಕಮಿಟ್ಮೆಂಟ್ ಬಗ್ಗೆ ಒಂದು ಟ್ರಸ್ಟ್ ಇಲ್ಲ, ಲವ್ ಬಗ್ಗೆ ಒಂದು ಟ್ರಸ್ಟ್ ಇಲ್ಲ, ಈ ಕನೆಕ್ಷನ್ ತುಂಬ ದೂರ ಹೋಗುತ್ತೆ ಅನ್ನೋದು ಟ್ರಸ್ಟ್ ಇಲ್ಲ ಅವ್ರಿಗೆ. ಎಕ್ಸೈಟೆಡ್ ಫೀಲ್ ಆಗುತ್ತೆ, ಬಟ್ ತುಂಬ ಹೈಡ್ ಮಾಡ್ತಾ ಇದ್ದಾರೆ ಅವರು ನಿಮ್ಮಿಂದ. ಸೊ ಎಸ್, ದಟ್ ವಾಸ್ ದ ಮೆಸೇಜ್. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತದೆ ನಮಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಎಂಡ್ ಆಫ್ ದ ವಿಡಿಯೋ ಮೆಸೇಜ್ ಇಷ್ಟ ಆಯಿತು ಅಂದರೆ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಓಕೆ, ಎಸ್ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಯಾರು ಟೇಕ್ ಕೇರ್. ಹಲೋ, ಗ್ರೂಪ್ 2 ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಪರ್ಸನ್ದು ಹಿಡನ್ ಥಾಟ್ಸ್ ನಿಮ್ಮ ಮೇಲೆ ಏನಿದೆ, ಏನು ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಬಟ್ ಹೇಳೋದಕ್ಕಾಗ್ತಾ ಇಲ್ಲ, ಈ ಥರ ಎಲ್ಲ ಕ್ವೆಶನ್ಸಿಗೂ ಆನ್ಸರ್ ಮಾಡೋಣ. ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 119 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಎಟ್ ಎನಿ ಮೂಮೆಂಟ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಬೇಕು ನಿಮ್ಮ ಒಂದು ಕ್ವೆಶನಿಗೆ ಅನಿಸಿದ್ರೆ ನನ್ನ ಸೇಮ್ ನಂಬರ್ಗೆ DM ಮಾಡಿದ್ರೆ ಆಯಿತು. ಎಸ್ ಗೈಸ್, ಟ್ಯಾರೋ ಕಡೆಯಿಂದ ಒಂದಷ್ಟು ಕಾರ್ಡ್ಸ್ನ ಪುಲ್ ಮಾಡೋಣ. 1 2 3. ಓಕೆ, ಗ್ರೂಪ್ 2 ಲೆಟ್ ಸಿ ಏನು ನಿಮಗೋಸ್ಕರ ಬರ್ತಾ ಇದೆ. ಫಸ್ಟ್ ಎನರ್ಜಿ ಬಂದ್ಬಿಟ್ಟು ಟೆಂಪ್ರೆನ್ಸ್. ಸೆಕೆಂಡ್ ಎನರ್ಜಿ ಜಡ್ಜ್ಮೆಂಟ್. ಓಕೆ, ಸ್ಟ್ರೆಂತ್. ಸರ್ಪ್ರೈಸಿಂಗ್ಲಿ ಮೂರೂ ಮೇಜರ್ ಆರ್ಕಾನ. ಸೊ ಯಾರ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಇವರು ತುಂಬಾನೇ ಕಾರ್ಮಿಕ್ ಲೆಸನ್ಸ್ ಇದೆ ನಿಮಗೆ. ಇವ್ರಿಗೂ ರಿಕವರಿ ಬಂದಿದೆ. ಫೋರ್ತ್ ಎನರ್ಜಿ ಕ್ರಿಯೇಷನ್. ಸೊ ಗ್ರೂಪ್ 2 ನೋ ಡೌಟ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಆ್ಯಂಡ್ ಮೇಜರ್ ಲೆಸನ್ ನಿಮಗೆ ಕಲಿಸ್ತಾರೆ, ನೋ ಡೌಟ್ ಇನ್ ದ್ಯಾಟ್. ಅದು ಗುಡ್ ಲೆಸನ್ ಆಗಿರ್ಬೋದು, ಬ್ಯಾಡ್ ಲೆಸನ್ ಅಥವಾ ಡಿಫಿಕಲ್ಟ್ ಲೆಸನ್ ಆಗಿರ್ಬೋದು, ಅದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಬಟ್ ಮೂರು ಮೇಜರ್ ಆರ್ಕನ ಬಂದಿರೋದ್ರಿಂದ ಐ ಗೆಸ್ ತುಂಬಾ ವರ್ಷಗಳಿಂದನೇ ಈ ಪರ್ಸನ್ ನಿಮಗೆ ಗೊತ್ತಿದ್ದಾರೆ, ಅಥವಾ ಈ ಪರ್ಸನ್ ನೀವು ಯಾವತ್ತೂ ಮರೆಯೋದಕ್ಕಾಗಲ್ಲ. ಬಿಕಾಸ್ ಆಫ್ ಸಮ್ ರೀಸನ್ಸ್ ಈ ಪರ್ಸನ್ ನಿಮಗೆ ಯಾವತ್ತೂ ನಿಮ್ಮ ಲೈಫಲ್ಲಿ ಮರೆಯೋದಕ್ಕಾಗಲ್ಲ. ಆ ಥರ ಒಂದಷ್ಟು ಮೂಮೆಂಟ್ಸ್ಗಳು ನಿಮ್ಮಿಬ್ರ ಮಧ್ಯೆ ಆಗಿದೆ, ಆ ಥರ ಒಂದಷ್ಟು ಸಿಚುವೇಶನ್ಸ್ಗಳು ನಿಮ್ಮಿಬ್ರ ಮಧ್ಯೆ ಆಗಿದೆ. ಈ ಪರ್ಸನ್ನ ಯಾವುದೇ ಕಾರಣಕ್ಕೂ ಮರೆಯೋದಕ್ಕಾಗಲ್ಲ. ಐ ಥಿಂಕ್ ಆಫ್ಟರ್ ಪೇರೆಂಟ್ಸ್, ಆಫ್ಟರ್ ಸಿಬ್ಲಿಂಗ್ಸ್, ಆಫ್ಟರ್ ಫ್ರೆಂಡ್ಸ್, ಐ ಗೆಸ್ ಈ ಪರ್ಸನ್ನೇ ನಿಂತ್ಕೊಂತಾರೆ. ಮೇ ಬಿ ಬಿಕಾಸ್ ಗುಡ್ ರೀಸನ್ ಆರ್ ಬ್ಯಾಡ್ ರೀಸನ್, ಐ ಡೋಂಟ್ ನೋ, ಬಟ್ ಯಾ ಫಾರ್ ಸಮ್ ರೀಸನ್, ಬಿಕಾಸ್ ಜಡ್ಜ್ಮೆಂಟ್ ಬಂದಿದೆ. ಏನೋ ಒಂದು ಸ್ಟ್ರಾಂಗ್ ಸ್ಟೋರಿ ಆಗಿದೆ ನಿಮ್ಮಿಬ್ರು ಮಧ್ಯ. ರಿಕವರಿ ಕೂಡ ಬಂದಿದೆ. ನೀವು ರಿಕವರಿ ಫೇಸಲ್ಲಿ ಇರ್ಬೋದು ಇವಾಗ, ಅದನ್ನ ಮರೆತು ಮುಂದೆ ಹೋಗೋ ಫೇಸ್. ಬಟ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಟೆಂಪ್ರೆನ್ಸ್ ಎನರ್ಜಿ ಬಂದಿದೆ. ಏನು ಹೈಡ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ನನಗೆ ಟೆಂಪ್ರೆನ್ಸ್ ಎನರ್ಜಿ ಬಂತು. ಟೆಂಪ್ರೆನ್ಸ್ ಇಸ್ ಅ ಬ್ಯಾಲೆನ್ಸ್ ಬಗ್ಗೆ ಹೇಳುತ್ತೆ, ಪೇಷನ್ಸ್ ಬಗ್ಗೆ ಹೇಳುತ್ತೆ. ಸ್ಯಾಜಿಟೇರಿಯಸ್ ಎನರ್ಜಿ ಅಗೇನ್. ಐ ಗೆಸ್ ಈ ಪರ್ಸನ್ ಪೇಷನ್ಸ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ. ಪೇಷನ್ಸ್ ಅಲ್ಲಿ ಅವ್ರಿಗೆ ಗೊತ್ತು ಈ ಕನೆಕ್ಷನಿಗೆ ಒಂದು ಫ್ಯೂಚರ್ ಇದೆ. ಅವ್ರಿಗೂ ಗೊತ್ತು ನೀವು ಅವ್ರ ಲೈಫಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದೀರಾ ಅಂತ ಅವ್ರಿಗೂ ಗೊತ್ತು. ಅವ್ರಿಗೂ ಗೊತ್ತು ಎಷ್ಟು ಈ ಒಂದು ಕನೆಕ್ಷನ್ ಇಂಪಾರ್ಟೆಂಟ್, ಈ ಒಂದು ಎನರ್ಜಿ ಎಷ್ಟು ಇಂಪಾರ್ಟೆಂಟ್ ಅವ್ರಿಗೂ ಚೆನ್ನಾಗಿ ಗೊತ್ತು. ಐ ಗೆಸ್ ಅವರು ಐ ಥಿಂಕ್ ಒಪ್ಕೊಬಿಟ್ಟಿದ್ದಾರೆ ನಿಮ್ಮನ್ನ, ಲೈಕ್ ಪರ್ಸ್ನಲಿ, ಎಮೋಷ್ನಲಿ, ಸ್ಪಿರಿಚುವಲಿ ಕೂಡ ಈ ಪರ್ಸನ್ ನಿಮ್ಮನ್ನ ಮನಸಾರೆ ಒಪ್ಕೊಬಿಟ್ಟಿದ್ದಾರೆ. ಗುಡ್ ಲೆಸನ್ ಆರ್ ಬ್ಯಾಡ್ ಲೆಸನ್, ಪಾಸಿಟಿವ್ ಆರ್ ನೆಗೆಟಿವ್, ನೀವು ಅವ್ರ ಲೈಫಲ್ಲಿ ಇರಲೇಬೇಕು. ಈ ಥರ ಒಂದು ಎನರ್ಜಿ ಅವರಿಗೆ. ಪೇಷನ್ಸಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಪರ್ಸನ್. ತುಂಬ ಒಳ್ಳೆ ಥಾಟ್ಸ್ ಇದೆ ನಿಮ್ಮ ಮೇಲೆ. ಹಿಡನ್ ಥಾಟ್ಸ್ ಅಂತ ಬಂದರೆ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಇಲ್ಲ. ನಿಮ್ಮ ಒಂದು ಮೆಚ್ಯೂರಿಟಿ ಈ ಪರ್ಸನಿಗೆ ಇಷ್ಟ ಆಗುತ್ತೆ. ನೀವು ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡೋ ರೀತಿ ಈ ಪರ್ಸನಿಗೆ ಇಷ್ಟ ಆಗುತ್ತೆ. ನೀವು ನಿಮ್ಮ ಲೈಫ್ನ ತಗೊಳ್ಳೋ ರೀತಿ ಈ ಪರ್ಸನಿಗೆ ಇಷ್ಟ ಆಗುತ್ತೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ. ಐ ಗೆಸ್ ನಿಮ್ಮಿಂದ ತುಂಬ ಈ ಪರ್ಸನ್ ಕಲ್ತಿದ್ದಾರೆ. ಗ್ರೂಪ್ 2 ಐ ಆಮ್ ಡ್ಯಾಮ್ ಶೋರ್ ನಿಮ್ಮಿಬ್ರ ಮಧ್ಯೆ ಏಜ್ ಡಿಫ್ರೆನ್ಸ್ ತುಂಬ ಇದೆ. ನೀವು ಸ್ವಲ್ಪ ದೊಡ್ಡವರು, ಅಥವಾ ನೀವು ಈ ಪರ್ಸನ್ಗಿಂತ ಸ್ವಲ್ಪ ಮೆಚ್ಯೂರ್ಡ್ ಬಿಹೇವಿಯರ್ ಅನ್ನಿಸ್ತಾ ಇದೆ. ದ ಥಿಂಗ್ ಈಸ್, ಒಂದು ಡಿಫಿಕಲ್ಟ್ ಫೇಸಲ್ಲಿ ಇರ್ಬೇಕಾದ್ರೆ ಇಬ್ರು ಮೀಟ್ ಆಗಿದ್ದೀರಾ, ನೀವು ಅವ್ರಿಗೆ ತುಂಬಾನೇ ಹೆಲ್ಪ್ ಮಾಡಿದ್ದೀರಾ. ಅದಕ್ಕೆ ಯಾವಾಗಲೂ ಈ ಪರ್ಸನ್ ಗ್ರೇಟ್ಫುಲ್ ಆಗೇ ಇರ್ತಾರೆ. ಯಾವತ್ತೂ ಈ ಪರ್ಸನ್ ಅದನ್ನ ಬ್ಲೇಮ್ ಮಾಡೋದಾಗ್ಲಿ, ನಿಮ್ಮ ಬಗ್ಗೆ ಹಿಂದೆ ಒಂದು ಮುಂದೆ ಒಂದು ಇಲ್ಲ. ಈ ಪರ್ಸನಿಗೆ ಹೆಂಗೆ ಅಂತ ಅಂದರೆ, ಅವ್ರು ತುಂಬಾನೇ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ಕೊತಾ ಇದ್ದಾರೆ ನೀವು ಅಂತ ಬಂದರೆ. ಐ ಥಿಂಕ್
ರೀಸೆಂಟಾಗಿ ಅವ್ರೇನೋ ಎಕ್ಸ್‌ಪ್ರೆಸ್ ಮಾಡಿದ್ದಾರೆ. ಐ ಥಿಂಕ್ ನೀವು ತುಂಬ ಟೈಮ್ ತಗೊಂತಾ ಇದ್ದೀರಾ, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ದಟ್ ಈಸ್ ವೈ ತುಂಬ ಪೇಷನ್ಸಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು. ಬಟ್ ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ಮೆಚ್ಯೂರಿಟಿ ಆಗಿರ್ಬೋದು, ನಿಮ್ಮ ಕಾಮ್ ನೇಚರ್ ಆಗಿರ್ಬೋದು, ನೀವು ಲೈಫ್‌ನ ತಗೊಳ್ಳೋ ರೀತಿ ಆಗಿರ್ಬೋದು, ಅದೆಲ್ಲ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮನ್ನ ಅಡ್ಮೈರ್ ಕೂಡ ಮಾಡ್ತಾ ಇದ್ದಾರೆ. ಇಷ್ಟಪಡೋದಷ್ಟೇ ಅಲ್ಲ, ನಿಮ್ಮ ಥರನೇ ಆಗಬೇಕು, ದಟ್ ಈಸ್ ಕಾಲ್ಡ್ ಅಡ್ಮೈರೇಷನ್. ಯಾರು ನಿಮ್ಮ ಅಡ್ಮೈರೇಷನ್, ಯಾರು ನಿಮ್ಮ ಇನ್ಸ್ಪಿರೇಷನ್ ಅಂತಾರಲ್ವ, ಅವಾಗ ಪ್ರಾಬಬ್ಲಿ ಅವ್ರು ನಿಮ್ಮನ್ನೇ ಯೋಚನೆ ಮಾಡ್ಬೋದು. ಬಿಕಾಸ್ ಆಫ್ ನಿಮ್ಮ ನೇಚರ್. ತುಂಬ ಗೈಡ್ ಮಾಡಿದ್ದೀರಾ ಅವ್ರನ್ನ, ಸ್ಟೆಪ್ ಬೈ ಸ್ಟೆಪ್ ತುಂಬ ಗೈಡ್ ಮಾಡಿದ್ದೀರಾ. ತುಂಬ ಒಂದು ಶೋಲ್ಡರ್ ಥರ ನಿಂತ್ಕೊಂಡಿದ್ದೀರಾ ಅವ್ರ ಪಕ್ಕದಲ್ಲಿ, ತುಂಬ ಸಪೋರ್ಟ್ ಮಾಡಿದ್ದೀರಾ. ಅದನ್ನ ಯಾವತ್ತೂ ಈ ಪರ್ಸನ್ ಮರೆಯಲ್ಲ, ಆ ಥರ ಒಂದು ಎನರ್ಜಿ. ಬಟ್ ಇಲ್ಲಿ ಜಡ್ಜ್ಮೆಂಟ್ ಬಂದಿರೋದ್ರಿಂದ ಐ ಗೆಸ್ ರಿಯಲೈಸೇಷನ್ ಬಗ್ಗೆ ಹೇಳುತ್ತೆ ಇದು ಮೇಯ್ನ್ ಆಗಿ. ಐ ಗೆಸ್ ಅವರು ರಿಯಲೈಸ್ ಮಾಡ್ಕೊತಾ ಇದ್ದಾರೆ ಇದನ್ನ ಫೈನಲಿ. ಯಾವತ್ತೂ ರಿಯಲೈಸ್ ಮಾಡ್ಕೊಂಡಿದ್ರು, ಬಟ್ ಕಾನ್ಷಿಯಸ್ ಸೆಲ್ಫಿಗೆ ಇವಾಗ ಅವರಿಗೆ ಬರ್ತಾ ಇದೆ. ಸಬ್ಕಾನ್ಷಿಯಸ್ ಸೆಲ್ಫಲ್ಲಿ ನೀವಿದ್ರಿ ಯಾವಾಗ್ಲೂ ಆಟೋಮೆಟಿಕ್ ಆಗಿ. ಒಂದು ಒಳ್ಳೆ ಪರ್ಸನ್, ಒಂದು ಕ್ಲೋಸೆಸ್ಟ್ ಪರ್ಸನ್ ಅಂದರೆ ನೀವು ಅವರ ಮೈಂಡಿಗೆ ಬರ್ತಾ ಇದ್ರಿ. ಬಟ್ ಅದನ್ನ ಕಾನ್ಷಿಯಸ್ ಸೆಲ್ಫಲ್ಲಿ ಅಕ್ಸೆಪ್ಟ್ ಮಾಡಿರಲಿಲ್ಲ. ಬಟ್ ಇವಾಗ ಅವರಿಗೆ ಗೊತ್ತಾಗ್ತಿರೋದು ನೋಡ್ತಾ ಇದ್ದೀನಿ. ಜಡ್ಜ್ಮೆಂಟ್ ಅಂದರೆ ಸಿಂಪಲ್ ಕಾರ್ಡ್ ಅಲ್ಲ, ಇದು ಮೇಜರ್ ಮೇಜರ್ ರಿಯಲೈಸೇಷನ್ ಕಾರ್ಡ್. ಇದು ಸತ್ಯ ಹೊರಗೆ ಬರೋದು, ಫೈನಲಿ ಒಂದು ಕನೆಕ್ಷನ್ಗೆ ಜಡ್ಜ್ಮೆಂಟ್ ಸಿಗೋದು. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಸ್ಟ್ರೆಂತ್ ಎನರ್ಜಿ ಬಂದಿದೆ, ಥರ್ಡ್ ಕಾರ್ಡ್. ವಾವ್, ಟ್ಯಾರೋ ಕಾರ್ಡ್ಸ್ ಇದೆ ಅಲ್ವಾ, ದಿಸ್ ಇಸ್ ಜಸ್ಟ್ ಅಮೇಝಿಂಗ್ ಕ್ರಿಯೇಷನ್ ಅನ್ಸ್ಬಿಡುತ್ತೆ. ಅಗೇನ್ ವಿ ಹ್ಯಾವ್ ಕ್ರಿಯೇಷನ್. ಓಕೆ, ಓಕೆ, ಸ್ಟ್ರೆಂತ್, ಔಟ್ಕಮ್ ಏನಾಗುತ್ತೆ ನಿಮ್ಮಿಬ್ರು ಮಧ್ಯ, ಏನು ರಿಯಲೈಸ್ ಆಗ್ತಾ ಇದೆ, ಏನಿದೆ ನಿಮ್ಮಿಬ್ರು ಮಧ್ಯೆ ಅಂತ ಕೇಳಿದಾಗ ಸ್ಟ್ರೆಂತ್ ಬಂದಿದೆ. ಐ ಗೆಸ್ ನನಗೇನು ಅನಿಸ್ತಾ ಇದೆ ಅಂದರೆ, ನೀವು ನಿಮ್ಮ ಒಂದು ಲೈಫಲ್ಲಿ ಅಮೇಝಿಂಗ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಅಮೇಝಿಂಗ್ ಆಗಿ ಮುಂದೆ ಹೋಗ್ತಾ ಇದ್ದೀರಾ. ಅವರು ಕೂಡ ಅವ್ರ ಲೈಫಲ್ಲಿ ಅಮೇಝಿಂಗ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವಿಬ್ಬರೂ ಕೂಡ ಮೆಚ್ಯೂರಿಟಿ ಸ್ಟೇಜಲ್ಲಿ ಇದ್ದೀರಾ. ಆ್ಯಂಡ್ ನೀವಿಬ್ಬರೂ ಕೂಡ ಒಂದು ಒಂದು ಸಕ್ಸಸ್ ರೀಚ್ ಆಗಿದ್ದೀರಾ, ಅಥವಾ ಲೈಫ್ ರೆಸ್ಪಾನ್ಸಿಬಿಲಿಟೀಸ್ನ ಮ್ಯಾನೇಜ್ ಮಾಡೋ ಆ ಒಂದು ಸ್ಟೇಜ್ ರೀಚ್ ಆಗಿದ್ದೀರಾ. ಲೈಕ್ ಕೈಂಡ್ ಆಫ್ ಪ್ರೌಡ್ ಮೂಮೆಂಟ್. ಸ್ಟ್ರೆಂತ್ ಎನರ್ಜಿ ಬಂದಿದೆ ಅಂದರೆ ಎಲ್ಲೋ ಹೋಗ್ತಾ, ಐ ಥಿಂಕ್ ಗ್ರೂಪ್ 2 ಏನು ಗೊತ್ತಾ, ನೀವಿಬ್ರು ಹತ್ರ ಇಲ್ದೇ ಇರಬಹುದು, ದೂರ ಇರ್ಬೋದು, ಲಾಂಗ್ ಡಿಸ್ಟೆನ್ಸ್ ಇರ್ಬೋದು, ಬಟ್ ಅಲ್ಟಿಮೇಟ್ಲಿ ಅವ್ರು ನಿಮಗೆ ಸ್ಟ್ರೆಂತ್, ಅಲ್ಟಿಮೇಟ್ಲಿ ನೀವು ಅವರಿಗೆ ಸ್ಟ್ರೆಂತ್. ಏನೋ ಜಸ್ಟ್ ನೀವು ಒಂದು ಇದೀರಾ ಅವ್ರ ಹತ್ರ, ಆ ಒಂದು ಯೋಚನೆನೇ ಸಾಕು ನಿಮಗೆ. ಓಕೆ, ನನ್ನ ಕೈಲಾಗತ್ತೆ, ಈ ಪರ್ಸನ್ ನನ್ನ ಜೊತೆ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅವ್ರಿಗೂ ಕೂಡ ಪ್ರಾಬಬ್ಲಿ ನೀವು ಯಾವ ವಿಚಾರಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿದ್ದೀರಾ ಅಂದರೆ, ಮೇ ಬಿ ಅವ್ರ ಫ್ಯಾಮಿಲಿ ಅವರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿರಲಿಲ್ಲ, ಅವರ ಕ್ಲೋಸ್ ಪೀಪಲ್ ಕೂಡ ಅವ್ರ ಜೊತೆ ಇರಲಿಲ್ಲ. ಆ ಟೈಮಲ್ಲಿ ನೀವು ಅವರಿಗೆ ಸಪೋರ್ಟ್ ಮಾಡಿರೋದು, ಆ ಟೈಮಲ್ಲಿ ನೀವು ಅವರಿಗೆ ಜೊತೆಯಾಗಿ ನಿಂತ್ಕೊಂಡಿರೋದು, ಇದೆಲ್ಲ ಆಗಿದೆ. ಓಕೆ, ಅದನ್ನು ಅವ್ರು ಯಾವತ್ತೂ ಮರ್ತಿಲ್ಲ. ಡಸಂಟ್ ಮ್ಯಾಟರ್ ನಿಮ್ಮಿಬ್ರ ಮಧ್ಯೆ ಒಂದು ಕಮಿಟ್ಮೆಂಟೇ ಇರಬೇಕು ಅಂತ ಅಲ್ಲ, ಬಟ್ ದ ಫ್ಯಾಕ್ಟ್ ನೀವು ಅವ್ರ ಲೈಫಲ್ಲಿ ಇದ್ದೀರಾ, ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ, ಎನಿ ಮೂಮೆಂಟ್ ಸ್ಟ್ರೆಂತ್ ಕೊಡ್ತೀರಾ, ಅದಿದ್ರೆ ಸಾಕು. ಇವಾಗ ಒಬ್ಬೊಬ್ಬರಿಗೆ ಇನ್ಬಿಲ್ಟ್ ಸ್ಟ್ರೆಂತ್ ಇರುತ್ತಲ್ವ, ಇವಾಗ ಒಬ್ಬೊಬ್ಬರಿಗೆ ನ್ಯಾಚುರಲ್ ಆಗಿ ಸಿಂಗಿಂಗ್ ಬಂದ್ಬಿಡುತ್ತೆ, ಒಬ್ಬೊಬ್ಬರಿಗೆ ನ್ಯಾಚುರಲ್ ಆಗಿ ಚೆನ್ನಾಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರುತ್ತೆ. ಬಟ್ ಅವರಿಗೆ ನೀವು ಒಂಥರ ನ್ಯಾಚುರಲ್ ಆಗಿ ಸಿಕ್ಕಿರೋ ಸ್ಟ್ರೆಂತ್, ನಿಮ್ಮ ಎನರ್ಜಿ, ನಿಮ್ಮ ಫೀಲಿಂಗ್ಸ್, ನಿಮ್ಮ ಪ್ರೆಸೆನ್ಸ್, ಅದಷ್ಟೇ ಸಾಕು ಅವರಿಗೆ ಒಂದು ಸ್ಟ್ರೆಂತ್ ಕೊಡುತ್ತೆ, ಆ ಥರ ಒಂದು ಎನರ್ಜಿ. ಅಟ್ ದ ಸೇಮ್ ಟೈಮ್ ಇಲ್ಲಿ ರಿಕವರಿ ಮತ್ತು ಕ್ರಿಯೇಷನ್ ಆಗ್ತಾ ಇದೆ. ಸೊ ಡ್ಯಾಮ್ ಶೋರ್ ಗ್ರೂಪ್ 2, ಐ ಥಿಂಕ್ ನೀವಿಬ್ರು ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಆಲ್ರೆಡಿ. ಆ್ಯಂಡ್ ಈ ಪರ್ಸನ್ ಮೇನಾಗಿ ಯಾವುದೋ ಒಂದು ಪಾಸ್ಟ್ ಇನ್ಸಿಡೆಂಟಿಂದ ರಿಕವರ್ ಆಗ್ತಾ ಇದ್ದಾರೆ, ಓವರ್ಕಮ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಹೊರಗಡೆ ಬರ್ತಾ ಇದ್ದಾರೆ. ಪ್ರಾಬಬ್ಲಿ ಅದು ನಿಮಗೆ ಹೇಳ್ತಾ ಇಲ್ಲ, ಬಟ್ ಎಸ್, ಅವ್ರ ಮೇಲೆ ಅವರು ವರ್ಕ್ ಮಾಡ್ಕೊತಾ ಇದ್ದಾರೆ. ಎಸ್ಪೆಷಲಿ ಮೆಂಟಲಿ ಯಾವುದೋ ಒಂದು ಸಿಚುವೇಶನ್ದ ಹೊರಗೆ ಬರೋದ್ರ ಬಗ್ಗೆ ರಿಕವರ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಕ್ರಿಯೇಷನ್, ಐ ಆಮ್ ಡ್ಯಾಮ್ ಶೋರ್ ಗ್ರೂಪ್ 2
ಸರ್ಪ್ರೈಸಿಂಗ್ ಟ್ವಿಸ್ಟ್ ನಿಮ್ಮಿಬ್ರ ಮಧ್ಯ ಆಗುತ್ತೆ. ಸರ್ಪ್ರೈಸಿಂಗ್ ಚೇಂಜಸ್, ಗುಡ್ ಚೇಂಜಸ್ ನಿಮ್ಮಿಬ್ರ ಮಧ್ಯ ಬರುತ್ತೆ. ಮತ್ತೆ ಕನೆಕ್ಟ್ ಆಗ್ತೀರಾ ಅಥವಾ ಆಲ್ರೆಡಿ ಕನೆಕ್ಷನಲ್ಲಿ ಇದ್ದೀರಾ. ಐ ಗೆಸ್ ನೀವೊಬ್ರು ಇಬ್ರು ಒಟ್ಟೊಟ್ಟಿಗೆ ಸಪೋರ್ಟ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಏನೋ ಒಂದು ಬ್ಯೂಟಿಫುಲ್ ಆಗಿ ನೀವೇನೋ ಕ್ರಿಯೇಟ್ ಮಾಡಿ, ಅವ್ರ ಲೈಫಲ್ಲಿ ನೀವು ಅವರೇನೋ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿ. ಬಟ್ ಅಲ್ಟಿಮೇಟ್ಲಿ ಈವನ್ ದೋ ನಿಮ್ಮ ಸ್ಕಿಲ್ಸ್ ನಿಮ್ಮದೇ ಆಗಿದ್ರು, ಬಿಹೈಂಡ್ ದ ಸೀನ್ ನಿಮಗೆ ಸಿಗೋ ಮೋಟಿವೇಶನ್, ನಿಮಗೆ ಸಿಗೋ ಸ್ಟ್ರೆಂತ್ ಇವರಾಗಿರ್ತಾರೆ. ಆ್ಯಂಡ್ ಅವರು ಕೂಡ ನಿಮ್ಮನ್ನ ಹಾಗೆ ನೋಡ್ತಾ ಇದ್ದಾರೆ. ಅವ್ರಿಗೆ ಈವನ್ ದೋ ನೀವಿಬ್ರು ಲೈಕ್ ಓಕೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಥವಾ ನೀವಿಬ್ರು ಒಂದ್ ಮಾತುಕತೆನೆ ಸ್ಟಾರ್ಟ್ ಮಾಡಿಲ್ಲ, ಇನ್ನೂ ಕ್ಲೋಸೇ ಆಗಿಲ್ಲ ಅಂದ್ರೆ ಐ ಆಮ್ ಡ್ಯಾಮ್ ಶೋರ್ ಗ್ರೂಪ್ 2 ಹೋಗ್ತಾ ಹೋಗ್ತಾ ಕ್ಲೋಸ್ ಆಗ್ತೀರಾ, ಕನೆಕ್ಟ್ ಆಗ್ತೀರಾ. ಎಲ್ಲೋ ಒಂದ್ ಕಡೆ ನೀವು ಅವರ ಸ್ಟ್ರೆಂತ್ ಆಗ್ತೀರಾ, ಅವ್ರು ನಿಮ್ಮ ಸ್ಟ್ರೆಂತ್ ಆಗ್ತಾರೆ. ಇವಾಗ ಏನ್ ಗೊತ್ತಾ, ಜಿಮ್ ಅಲ್ಲಿ ಇರ್ತಾರೆ ಅನ್ಕೊಳ್ಳಿ. ಓಕೆ, ಇವಾಗ ನೀವು ಅವ್ರನ್ನ ಮಾತಾಡ್ಸಿರಲ್ಲ, ಬಟ್ ದಿನ ಅವ್ರನ್ನ ನೀವು ನೋಡ್ತೀರಾ. ದಿನ ರೈಟ್ ಟೈಮಿಗೆ ಅವರು ಕೂಡ ಬರ್ತಾರೆ. ಎಲ್ಲೋ ಒಂದ್ ಕಡೆ ಇವನ್ ದೋ ಮಾತಾಡಿಸಿಲ್ಲ ಅಂದ್ರೂ ಓಕೆ ಇವ್ರು ಬರ್ತಾರೆ, ಅವರು ವರ್ಕೌಟ್ ಮಾಡ್ತಾರೆ, ನಾನು ವರ್ಕೌಟ್ ಮಾಡ್ತೀನಿ, ಇದೊಂಥರ ಮೋಟಿವೇಶನ್ ನಮ್ಗೆ. ಅವರೇ ಅಷ್ಟು ಡಿಸಿಪ್ಲಿನ್ ಆಗಿ ಬರ್ತಾ ಇದ್ದಾರೆ, ನಾನು ಮಾಡೋಣ ಏನೋ ಮೋಟಿವೇಶನ್. ಲೈಕ್ ಅಲ್ಟಿಮೇಟ್ಲಿ ಏನಾಗುತ್ತೆ, ನಿಮ್ಮ ಒಂದು ಬಾಡಿ ಫಿಟ್ ಆಗುತ್ತೆ, ಹೆಲ್ದಿ ಆಗುತ್ತೆ, ಕ್ರಿಯೇಟ್ ಆಗ್ತಾ ಇದೆ ಸಮಥಿಂಗ್ ಅಲ್ವಾ, ಬ್ಯಾಕ್ಗ್ರೌಂಡ್ ಅಲ್ಲಿ ಏನೋ ಒಂದು ಕ್ರಿಯೇಟ್ ಆಗ್ತಾ ಇದೆ. ಸೊ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಗೊತ್ತಿದ್ದೋ ಗೊತ್ತಿಲ್ಲದನೋ ಕಾರ್ಮಿಕ್ ಲಿಂಕ್ ಕನೆಕ್ಟ್ ಆಗಿದೆ, ವೆರಿ ಮಚ್ ಆಕ್ಟಿವೇಟ್ ಕೂಡ ಆಗಿದೆ. ಸ್ಟ್ರಾಂಗ್ ರೀಸನ್ಸ್ ಇದೆ ಈ ಪರ್ಸನ್ ನಿಮ್ಮಲ್ಲಿ ಒಂದು ಲೈಫಿಗೆ ಬಂದಿರೋದು, ಆ್ಯಂಡ್ ಸ್ಟ್ರಾಂಗ್ ರೀಸನ್ಸ್ ಇದೆ ನೀವು ಕೂಡ ಅವರ ಒಂದು ಲೈಫಲ್ಲಿ ಬಂದಿರೋದು. ಆ್ಯಂಡ್ ಬಿಕಾಸ್ ಆಫ್ ದಿಸ್ ಪರ್ಸನ್, ಈ ಪರ್ಸನ್ ಕಾರಣದಿಂದ ಇಬ್ರು ಲೈಫಲ್ಲೂ ನೀವು ಒನ್ ಸ್ಟೆಪ್ ಮೇಲೆ ಹೋಗೋದನ್ನ ನೋಡ್ತಾ ಇದ್ದೀನಿ. ವಾವ್, ವಾಟ್ ಆನ್ ಅಮೇಝಿಂಗ್. ಹಿಡನ್ ಥಾಟ್ಸ್ ಅಂತ ಬಂದರೆ ಅವ್ರಿಗೆ ಗೊತ್ತು ನೀವು ಅವ್ರ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದೀರಾ ಅಂತ. ಅವ್ರಿಗೆ ಗೊತ್ತು ನೀವು ಅವ್ರ ಸ್ಟ್ರೆಂತ್, ವೀಕ್ನೆಸ್ ಅಲ್ಲ. ವಾಟ್ ಎವರ್ ಏನೇ ಆಗಿರ್ಬೋದು ನಿಮ್ಮಿಬ್ರು ಮಧ್ಯ ಪಾಸ್ಟಲ್ಲಿ, ಬಟ್ ಅದೆಲ್ಲದೂ ಅವ್ರನ್ನ ಮೋಟಿವೇಟ್ ಮಾಡಿದೆ, ಅದೆಲ್ಲದೂ ಅವರಿಗೆ ಸ್ಟ್ರೆಂತ್ ಕೊಟ್ಟಿದೆ, ಅದೆಲ್ಲ ಎಕ್ಸ್ಪೀರಿಯನ್ಸು ಕೂಡ ಅವ್ರನ್ನ ಮುಂದೆ ಹೋಗೋದಕ್ಕೆ ಹೆಲ್ಪ್ ಮಾಡಿದೆ. ಸೊ ಅದನ್ನ ಅವ್ರು ಯಾವತ್ತೂ ಬಿಟ್ಕೊಡಲ್ಲ, ಅದನ್ನ ಅವ್ರು ಯಾವತ್ತೂ ಬ್ಲೇಮ್ ಆಗಲಿ ಕಂಪ್ಲೇನ್ ಆಗಲಿ ಮಾಡಲ್ಲ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ವಾಟ್ ಎನ್ ಅಮೇಝಿಂಗ್ ಮೆಸೇಜ್ ಗ್ರೂಪ್ 2. ನಂಗಂತೂ ತುಂಬ ಇಷ್ಟ ಆಯಿತು. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 119 ಏನಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ವಿಡಿಯೋ ಇಷ್ಟ ಆಯಿತು, ಮೆಸೇಜಸ್ ಇಷ್ಟ ಆಯಿತು ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಓಕೆ ಓಕೆ ದೆನ್ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.